ಪರಿಸರ ಅಧ್ಯಯನ 4ನೇ ತರಗತಿ. ಈ ದಿನ ನಾವು ಪ್ರಾಣಿಗಳು, ಪಕ್ಷಿಗಳು, ಹೂಗಳ ಹೆಸರು ಹಾಗೂ ಹಣ್ಣುಗಳು, ಬಣ್ಣಗಳು, ವಾಹನಗಳು ಮತ್ತು ಮರಗಳ ಬಗ್ಗೆ ತಿಳಿದುಕೊಳ್ಳೋಣ. ಪ್ರಾಣಿಗಳು: ದನ, ಎಮ್ಮೆ, ಎತ್ತು, ಕುರಿ, ಬೆಕ್ಕು, ನಾಯಿ, ಆಡು, ಸಿಂಹ, ಹುಲಿ, ಕುದುರೆ, ಆನೆ. ಇವುಗಳು ಕೆಲವು ನಮ್ಮ ಸುತ್ತಮುತ್ತಲೂ ಕಾಣಸಿಗುವಂಥ ಪ್ರಾಣಿಗಳು ಮತ್ತು ಕಾಡಿನಲ್ಲಿ ವಾಸಿಸುವಂಥ ಪ್ರಾಣಿಗಳು ಆಗಿವೆ. ಹಾಗೆ ಪಕ್ಷಿಗಳು: ಹದ್ದು, ಗಿಳಿ, ಪಾರಿವಾಳ, ನವಿಲು, ಮರಕುಟಿಗ, ಮಿಂಚುಳ್ಳಿ, ಮೈನಾಹಕ್ಕಿ, ಕಾಗೆ, ಗುಬ್ಬಚ್ಚಿ, ಗೂಬೆ, ಬಾತುಕೋಳಿ, ಕೊಕ್ಕರೆ. ಇಲ್ಲಿಯೂ ಕೂಡ ನಮ್ಮ ಸುತ್ತಮುತ್ತಲೂ ಕಾಣಸಿಗುವಂಥ ಪಕ್ಷಿಗಳಾಗಿವೆ. ಹೂಗಳು: ಮಲ್ಲಿಗೆ, ಗುಲಾಬಿ, ಸೇವಂತಿಗೆ, ಸಂಪಿಗೆ, ಕಾಕಡ, ತಾವರೆ, ಸೂರ್ಯಕಾಂತಿ, ಚೆಂಡು ಹೂವು, ದಾಸವಾಳ, ಶಂಖಪುಷ್ಪ, ನಿತ್ಯಪುಷ್ಪ. ಇವು ಕೂಡ ದಿನನಿತ್ಯ ನಾವು ಕಾಣಸಿಗುವಂಥ ಹೂಗಳು. ಹಣ್ಣುಗಳು: ಸೇಬು, ಕಿತ್ತಳೆ, ಮಾವಿನ ಹಣ್ಣು, ಮುಸುಂಬಿ, ಬಾಳೆಹಣ್ಣು, ಕಲ್ಲಂಗಡಿ ಹಣ್ಣು, ನೇರಳೆ ಹಣ್ಣು, ಪೇರಳೆ, ದ್ರಾಕ್ಷಿ, ಹಲಸಿನ ಹಣ್ಣು, ಗಸಗಸೆ ಹಣ್ಣು, ಪಪ್ಪಾಯ. ಯಾರಿಗೆ ತಾನೇ ಇಷ್ಟ ಇಲ್ಲ ಹಣ್ಣು? ಎಲ್ರಿಗೂ ತಾನೇ ಇಷ್ಟ. ಬಣ್ಣಗಳು: ಕೆಂಪು, ಕಪ್ಪು, ಬಿಳಿ, ನೀಲಿ, ನೇರಳೆ, ಹಸಿರು, ಗುಲಾಬಿ ಬಣ್ಣ, ಕಂದು, ಕೇಸರಿ, ಹಳದಿ. ಇದು ಯಾವ ಬಣ್ಣ ಮಕ್ಕಳೇ? ಹಳದಿ. ವೆರಿ ಗುಡ್. ಇವಾಗ ವಾಹನಗಳ ಬಗ್ಗೆ ತಿಳ್ಕೊಳ್ಳೋಣ. ಕಾರು, ಬಸ್, ರೈಲು, ವಿಮಾನ, ರಿಕ್ಷಾ, ಟೆಂಪೋ, ಬೈಕ್, ಲಾರಿ, ಸ್ಕೂಟರ್, ಸೈಕಲ್. ಈಗ ಮರಗಳ ಬಗ್ಗೆ ತಿಳ್ಕೊಳ್ಳೋಣ. ಮಾವಿನ ಮರ, ಹಲಸಿನ ಮರ, ಬೋಗಿ ಮರ, ಹೆಬ್ಬೆಲಸು ಮರ, ತೆಂಗಿನ ಮರ, ಅಡಿಕೆ ಮರ, ಶ್ರೀಗಂಧ ಮರ, ಬಾದಾಮಿ ಮರ, ಹುಣಸೆ ಮರ, ಬೇವಿನ ಮರ, ಅಶ್ವತ್ಥ ಮರ, ಆಲದ ಮರ. ಇಲ್ಲಿ ತನಕ ನಾವು ಪ್ರಾಣಿಗಳು, ಪಕ್ಷಿಗಳು, ಹೂಗಳು, ಹಣ್ಣುಗಳು, ಬಣ್ಣಗಳು, ವಾಹನಗಳು ಹಾಗೆ ಮರಗಳ ಹೆಸರನ್ನು ಸಂಪೂರ್ಣವಾಗಿ ತಿಳ್ಕೊಂಡಿದ್ದೆವು ಅಲ್ವಾ? ಈಗ ಮುಂದಿನ ತರಗತಿಯಲ್ಲಿ ನಾವು ಇನ್ನೂ ಹೆಚ್ಚಿನ ವಿಷಯಗಳನ್ನು ತಿಳಿದುಕೊಳ್ಳೋಣ.